ಹುಡುಗಿಯರಿಗೆ ಹಾಸ್ಟೆಲ್ ಸೇರಿಸುವ ಮುನ್ನ ಎಚ್ಚರ. ಹೆಣ್ಣು ಮಕ್ಕಳ ಪೋಷಕರೇ ಈ ಸ್ಟೋರಿಯನ್ನು ನೋಡಿ, ನೀವು ಹೆಣ್ಣು ಮಕ್ಕಳನ್ನ ಹಾಸ್ಟೆಲ್ಗೆ ಸೇರಿಸ್ತೀರಿ, ಹೆಣ್ಣು ಮಕ್ಕಳು ಅಲ್ಲಿ ಕಲಿತಿದ್ದಾರೆ ಅಂತ ಹೇಳಿ ನೀವು ಮನೆಯಲ್ಲಿ ಕೂತು ಯೋಚಿಸ್ತಾ ಇರ್ತೀರಿ. ಆದರೆ ನಿಮ್ಮ ಹೆಣ್ಣು ಮಕ್ಕಳ ಕಥೆ ಇದೆಯಲ್ಲ, ನಿಜಕ್ಕೂ ಕೂಡ ಅತಿ ಭಯಾನಕ. ಮನೆಯಿಂದ ಮಕ್ಕಳು ದೂರ ಇದ್ದರೆ ಚೆನ್ನಾಗಿ ಕಲಿತಾರೆ ಅಂತ ಅಂದುಕೊಳ್ಳುವಂತಹ ಪೋಷಕರು ಈ ಸ್ಟೋರಿಯನ್ನು ನೋಡಬೇಕು. ನಿಮ್ಮ ಮಕ್ಕಳನ್ನ ಹಾಸ್ಟೆಲ್ಗಳಿಗೆ ಸೇರಿಸಿ ಕೈ ತೊಳಕೊಂಡು ಆರಾಮಾಗಿ ಮನೆಯಲ್ಲಿ ಕೂತಿರುವಂತಹ ತಂದೆ ತಾಯಿ ಈ ಸ್ಟೋರಿಯನ್ನು ತಪ್ಪದೆ ನೋಡಬೇಕು. ನಿಮ್ಮ ಮಕ್ಕಳ ಭವಿಷ್ಯ ಏನಾಗ್ತಾ ಇದೆ ಎನ್ನುವಂತಹದ್ದು ನಿಮಗೆ ಗೊತ್ತಾಗಬೇಕು ಅಂದರೆ ಈ ಸ್ಟೋರಿ ಸಂಪೂರ್ಣವಾಗಿ ನೋಡಬೇಕು. ಆಕೆ 9ನೇ ತರಗತಿ ಕಲಿತಾ ಇದ್ದಂತಹ ಅಪ್ರಾಪ್ತ ವಯಸ್ಸಿನ ಬಾಲಕಿ. 9ನೇ ಕ್ಲಾಸಿನಲ್ಲಿ ಕಲಿಯುವಂತಹ ಬಾಲಕಿಗೆ 14ರಿಂದ 15 ವರ್ಷಗಳಿರ್ತವೆ. ಪ್ರೌಢಾವ್ಯವಸ್ಥೆಗೆ ಬಂದಿರೋದಿಲ್ಲ. ದೈಹಿಕವಾಗಿ ಬಂದಿದ್ರೂ ಕೂಡ ಮಾನಸಿಕವಾಗಿ ಪ್ರೌಢತೆ ಆಕೆಗೆ ಇರೋದಿಲ್ಲ. ಆಕೆ ಹಾಸ್ಟೆಲ್ನಲ್ಲಿ ಕಲಿತಾ ಇದ್ಲು. ಆ ಹಾಸ್ಟೆಲ್ನ ಅವ್ಯವಸ್ಥೆಗಳು ಹೇಗಿತ್ತು ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳಿಗೆ ಯಾವುದೇ ತೆರನಾದ ಸೆಕ್ಯೂರಿಟಿ ಇರಲಿಲ್ಲ, ಭದ್ರತೆ ಇರಲಿಲ್ಲ. ಹೆಣ್ಣು ಮಕ್ಕಳು ಕಲಿಯುವಂತಹ ವಸತಿ ಶಾಲೆಗಳಲ್ಲಿ ವ್ಯವಸ್ಥೆಗಳು ಹೆಂಗಿರಬೇಕು? ಆ ಹಾಸ್ಟೆಲ್ನ ಸುತ್ತ ಅಭೇದ್ಯ ಕೋಟೆ ಇರಬೇಕು, ಸರ್ಕಾರದ ಸುತ್ತೋಲೆಗಳೇ ಇದ್ದಾವೆ. ಹೆಣ್ಣು ಮಕ್ಕಳು ಕಲಿಯುವಂತಹ ಆ ಶಾಲೆಯ ಆಸುಪಾಸಿನಲ್ಲಿ ಯಾವುದೇ ತರಹದ ಸ್ಲಮ್ ಏರಿಯಾಗಳಿರಬಾರ್ದು. ಯಾವುದೇ ತರಹದ ಕೆಟ್ಟ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತಹ ಕ್ರಿಮಿನಲ್ ಹಿನ್ನೆಲೆ ಇರತಕ್ಕಂತಹ ಗೂಂಡಾಗಳು ಬಾಲಕಿಯರ ಹಾಸ್ಟೆಲ್ನ ಸುತ್ತ ಇರಬಾರ್ದು. ಸರ್ಕಾರದ ನಿಯಮಗಳಿದ್ದಾವೆ. ಅದರ ಸುತ್ತ ಪೊಲೀಸ್ ಸ್ಟೇಷನ್ ಇರಬೇಕು. 200ರಿಂದ 300 ಮೀಟರಲ್ಲಿ ಒಂದು ಠಾಣೆ ಇರಬೇಕು. ಇವು ಯಾವ ವ್ಯವಸ್ಥೆಗಳು ಕೂಡ ಈ ಹಾಸ್ಟೆಲ್ನ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಹಾಸ್ಟೆಲ್ ಸುತ್ತಮುತ್ತ ಆ ತರಹದ ಪದ್ಧತಿಗಳೇ ಇರೋದಿಲ್ಲ. ಅಲ್ಲಲ್ಲಿ ಗಾಂಜಾ, ಅಲ್ಲಲ್ಲಿ ಇಂಜೆಕ್ಟ್ ಮಾಡುವಂತಹ ಇಂಜೆಕ್ಷನ್ ಪತ್ತೆಯಾಗ್ತವೆ. ಇದು ಈ ಸ್ಟೋರಿ ಇಡೀ ರಾಜ್ಯದ ಪೋಷಕರಿಗೆ ಪಾಠ ಕಲಿಸಬಹುದಾದಂತಹ ಒಂದು ಸ್ಟೋರಿ. 9ನೇ ತರಗತಿ ಕಲಿತಾ ಇದ್ದಂತಹ ಹೆಣ್ಣು ಮಗಳು, ವಿದ್ಯಾಭ್ಯಾಸ ಮಾಡ್ತಾ ಇದ್ದಂಥ ಪ್ರಾಪ್ತ ವಯಸ್ಸಿನ ಹೆಣ್ಣು ಮಗಳು ಗರ್ಭವತಿ ಆಗಿದ್ದಾಳೆ. ಪಾಪ ಆ ಹೆಣ್ಣು ಮಗಳನ್ನು ಅತ್ಯಂತ ನೀಚವಾಗಿ ಬಳಸಿಕೊಳ್ಳಲಾಗಿತ್ತು. ಆ ಹುಡುಗಿ ಮತ್ತು ಮತ್ತೊಬ್ಬ ಹುಡುಗ, ಆತ 10ನೇ ಕ್ಲಾಸ್ ಕಲಿತಾ ಇದ್ದ, ಆತನು ಕೂಡ ಅಪ್ರಾಪ್ತನೇ. 16 ವರ್ಷದ ಪ್ರಾಯದ ಹುಡುಗ 15 ವರ್ಷದ ಯುವತಿಯನ್ನ ಪ್ರೇಮದ ಆಸೆ ತೋರಿಸಿ ಕಾಮತೃಷೆಗೆ ಬಳಸಿಕೊಂಡ. ಆಕೆಯನ್ನ ಅತ್ಯಂತ ಹೀನಾಯವಾಗಿ ದಿನನಿತ್ಯ ಅತ್ಯಾಚಾರ ಮಾಡ್ತಾ ಇದ್ದಂತೆ. ಆ ಹುಡುಗಿಗೆ ಒಪ್ಪಿಗೆ ಇತ್ತೋ, ಈ ಹುಡುಗನಿಗೆ ಒಪ್ಪಿಗೆ ಇರಲಿಲ್ವೋ, ಅಥವಾ ಈ ಹುಡುಗ ಬಲವಂತವಾಗಿ ಮಾಡ್ತಾ ಇದ್ನೋ, ಅವೆಲ್ಲವೂ ಕೂಡ ಈಗ ತನಿಖೆ ಆಗ್ತಾ ಇದೆ. ಆದರೆ ಆ ಯುವತಿ ಗರ್ಭವತಿ ಆಗಿದ್ದಾಳೆ. ಹೆಣ್ಣು ಮಕ್ಕಳೇ ಆ ಪೋಷಕರೇನಿದ್ದಾರೋ ಆ ಪೋಷಕರು ಈಗ ಅಳಲನ್ನು ತೋಡಿಕೊಂಡಿದ್ದಾರೆ. ಜೊತೆಗೆ 9ನೇ ತರಗತಿ ಬಾಲಕಿ ಮಗುವಿಗೆ ಜನ್ಮ ನೀಡಿದ್ದಾಳೆ. 10ನೇ ತರಗತಿ ಬಾಲಕನಿಂದ ಕೃತ್ಯ ನಡೆದಿದೆ ಎನ್ನಲಾಗಿದೆ. 10ನೇ ತರಗತಿ ಹುಡುಗ ಬಾಲಕಿ ಮೇಲೆ ಅತ್ಯಾಚಾರವೆಸಗಿದ್ದಾನೆ. ಕೆಲವು ತಿಂಗಳುಗಳಿಂದ ಇಬ್ಬರ ನಡುವೆ ಪ್ರೇಮ ಸಂಬಂಧವಿತ್ತು. ಸಂತ್ರಸ್ತೆಯ ತಾಯಿ ತೀರಿಕೊಂಡಿದ್ದಾರೆ. ಆಕೆಯ ತಂದೆ ಕೆಲಸದಲ್ಲಿದ್ದರು, ಪಾಪ ಏನೋ ಕೂಲಿ ಕಾರ್ಮಿಕ. ಇದರಿಂದಾಗಿ ಸಂತ್ರಸ್ತೆ ಗರ್ಭಿಣಿ ಎಂಬ ವಿಷಯ ಬೆಳಕಿಗೆ ಬಂದಿಲ್ಲ. ಅಂದರೆ ಪಾಪ ಈ ಹೆಣ್ಮಕ್ಕಳು ತನ್ನ ಕಷ್ಟವನ್ನು ಹೇಳಿಕೊಳ್ಳೋದಕ್ಕೆ ತಾಯಿ ಅನ್ನೋ ಜೀವ ಇರಬೇಕು. ತಾಯಿ ತೀರ್ಕೊಂಡು ಹೋಗಿದ್ದಾರೆ. ಯಾರ ಜೊತೆ ಹೇಳ್ಕೊಳ್ಳೋದು? ಈ ಅಸಹ್ಯ ವಿಚಾರಗಳನ್ನು ಸ್ನೇಹಿತರ ಜೊತೆಗೂ ಕೂಡ ಹಂಚಿಕೊಳ್ಳೋದಕ್ಕಾಗೋದಿಲ್ಲ. ಆಕೆಗೆ ಹೆರಿಗೆ ನೋವು ಕಾಣಿಸಿಕೊಂಡಾಗ ಆಸ್ಪತ್ರೆಯಲ್ಲಿ ಮಗುವಿಗೆ ಜನ್ಮ ನೀಡಿದ್ದಾಳೆ. ಆರೋಪಿ ವಿರುದ್ಧ ಅತ್ಯಾಚಾರ ಮತ್ತು ಪೋಕ್ಸೋ ಕೇಸ್ ದಾಖಲಾಗಿದೆ. ಈ ಘಟನೆ ನಡೆದಿರ್ತಕ್ಕಂತಹದ್ದು ನಮ್ಮ ರಾಜ್ಯದಲ್ಲ,
ರಾಜಸ್ಥಾನದ ಬನ್ಸ್ವಾರಾ ಜಿಲ್ಲೆಯಲ್ಲಿ ನಡೆದಿರತಕ್ಕಂತಹ ಘಟನೆ. ಈಗಾಗಲೇ ಆ ಯುವಕನನ್ನು ವಶಕ್ಕೆ ಪಡೆಯಲಾಗಿದೆ. ಆ ಯುವಕನ ವಿರುದ್ಧ ಪ್ರಕರಣವೂ ಕೂಡ ದಾಖಲಾಗಿದೆ. ಹಾಗಾಗಿ ನಮ್ಮ ರಾಜ್ಯದ ಪೋಷಕರೇನಾದರೂ ಬಾಲಕಿಯರನ್ನು ಹಾಸ್ಟೆಲ್ಗೆ ಸೇರಿಸಿದ್ದಲ್ಲಿ ಆ ಬಾಲಕಿಯರ ಮೇಲೆ ವಿಶೇಷವಾದಂತಹ ನಿಗಾ ಇರಲಿ. ಆಗಾಗ ನಿಮ್ಮ ಹೆಣ್ಣು ಮಕ್ಕಳು ಕಲಿತಿರ್ತಕ್ಕಂಥ ಹಾಸ್ಟೆಲ್ನ ಯಾರು ಅಲ್ಲಿನ ಆಡಳಿತ ಕಮಿಟಿ ಇರ್ತಾರೋ ಅವ್ರ ಜೊತೆ ಸುದೀರ್ಘವಾದಂತಹ ಚರ್ಚೆ ಮಾಡಿ ನಿಮ್ಮ ಹೆಣ್ಣು ಮಕ್ಕಳ ಸುರಕ್ಷತೆ, ನಿಮ್ಮ ಹೆಣ್ಣು ಮಕ್ಕಳ ಶಿಕ್ಷಣದ ವ್ಯವಸ್ಥೆ ಹೇಗಿದೆ ಅಂತ ತಿಳಿದುಕೊಳ್ಳುವ ಎಲ್ಲ ಹಕ್ಕು ಮತ್ತು ಸ್ವಾತಂತ್ರ್ಯ ಹೆಣ್ಣು ಮಕ್ಕಳ ತಂದೆ ತಾಯಿಗೆ ಇರುತ್ತೆ ಎನ್ನುವಂತಹದ್ದೇ ಫ್ರೀಡಂ ಟಿವಿಯ ಕಟ್ಟಕಡೆಯ ಆಶಯ.